ಈ ವರ್ಷ 2026 ಭದ್ರಾ ಜಲಾಶಯ ಮಧ್ಯ ಕರ್ನಾಟಕದ ಬಹುದೊಡ್ಡ ಭದ್ರಾ ಜಲಾಶಯ. ಈ ಜಲಾಶಯಕ್ಕೆ ಪಶ್ಚಿಮ ಘಟ್ಟಗಳಿಂದ ಹೆಚ್ಚಾಗಿ ನೀರು ಹರಿದು ಬಂದು ಮಧ್ಯ ಕರ್ನಾಟಕದ ಹೆಸರಾಂತ ಬಯಲುಸೀಮೆಗೆ ನೀರು ಒದಗಿಸುವ ಬಹುದೊಡ್ಡ ಜಲಾಶಯ 71.5 TMC ನೀರನ್ನ ಮಳೆಗಾಲದಲ್ಲಿ ಸಂರಕ್ಷಿಸಿ ಬೇಸಿಗೆಯಲ್ಲಿ ಕುಡಿಯುವ ನೀರು, ಕೈಗಾರಿಕೆಗಳಿಗೆ, ಅತಿ ಹೆಚ್ಚು ವ್ಯವಸಾಯಕ್ಕೆ 4 ಜಿಲ್ಲೆಗಳು, ಇನ್ನು ಅನೇಕ ಜಿಲ್ಲೆಗಳಿಗೆ ಕುಡಿಯೋ ನೀರು ಒದಗಿಸುವಂತ ಭದ್ರಾ ಜಲಾಶಯ ಈ ವರ್ಷ ಮಳೆ ಇಲ್ಲದೆ ಜಲಾಶಯ ಸೊರಗಿದೆ. ಇವತ್ತು ಜಲಾಶಯದ ಮಟ್ಟ ಜೂನ್ ತಿಂಗಳು ಮುಗಿತಾ ಬರ್ತಾ ಇದೆ, ಜುಲೈ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚು 15 ನಂತರ ಅತಿ ಹೆಚ್ಚು ಮಳೆ ಬಂದು ಜಲಾಶಯಕ್ಕೆ ನೀರು ಬರ್ತಿದ್ದಂತ ಅವಧಿ ಮುಗಿದೋಯ್ತು. ಈಗಾಗಲೇ ರೈತರು ಮುಂಗಾರಿಗೆ ಭತ್ತ ಬೆಳಿಲಿಕ್ಕೆ ತಯಾರಿ ಮಾಡ್ತಕ್ಕಂಥ ಸಮಯ. ಈ ಸಮಯದಲ್ಲಿ ನಮ್ಮ ಜಲಾಶಯದಲ್ಲಿ 136 ಅಡಿ ನೀರಿದೆ. ಜಲಾಶಯದಲ್ಲಿ 24.5 TMC ನೀರಿದೆ ಪ್ರಮಾಣದಲ್ಲಿ. ಅದೇ ಕಳೆದ ವರ್ಷ ಇದೇ ದಿನಾಂಕಕ್ಕೆ 162 ಅಡಿ ಜಲಾಶಯದಲ್ಲಿ ನೀರಿತ್ತು, 44 TMC ನೀರಿತ್ತು. ಆದರೆ ಈ ವರ್ಷ 20 TMC ನೀರು ಕಡಿಮೆ ಇದೆ. ಅಂದ್ರೆ ಒಂದು ಅವಧಿಗೆ ನಾವು ಕೊಡ್ತಕ್ಕಂಥ ನೀರಿನ ಅರ್ಧ ಪ್ರಮಾಣ 20 TMC ನೀರು ಕೊರತೆ ಇದೆ. ಈ ಕೊರತೆಯನ್ನ ಸಮುದ್ರಿಸೋದು ಬಹಳ ಕಷ್ಟಕರವಾದ ಕೆಲಸ. ಸರ್ಕಾರ, ನೀರಾವರಿ ಇಲಾಖೆ ಎಲ್ಲರೂ ತುರ್ತಾಗಿ ಈ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಒಂದು ನಿಖರವಾದಂಥ ಮಳೆಗಾಲದಲ್ಲಿ ನೀರು ಸಿಗುತ್ತೆ ಅಥವಾ ನೀರು ಕೊಡಕ್ಕಾಗಲ್ಲ ಅನ್ನುವಂಥ ಸಂದೇಶವನ್ನ ರೈತರಿಗೆ ಕೊಡುವ ಕಾಲ ಇದು, ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಕೂಡಲೇ ಇನ್ನೊಂದು ಜೊತೆಗೆ ತುಂಗಾ ಜಲಾಶಯದಿಂದ ಭದ್ರಾ ಜಲಾಶಯಕ್ಕೆ ಲಿಫ್ಟ್ ಇರಿಗೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಕ್ತಾಯ ಆಗಿದ್ದರೆ ಬಹುಶಃ ಮಳೆಗಾಲ ಜುಲೈ ತಿಂಗಳಲ್ಲಿ ಶುರುವಾದರೂ ಕೂಡ ತುಂಗಾ ಹರಿದು ಹೋಗ್ತಕ್ಕಂಥ ನೀರನ್ನ ಭದ್ರಾ ಜಲಾಶಯಕ್ಕೆ ಲಿಫ್ಟ್ ಮಾಡಿ ಆ ನೀರನ್ನ ನಾವು ಬಯಲುಸೀಮೆಗೆ ಕೊಡುವಂಥ ಸಾಧ್ಯನೂ ಇತ್ತು. ಆ ಸಾಧ್ಯತೆಯೂ ಇಲ್ಲ ಇವತ್ತು. ಹಾಗಾಗಿ ರೈತರು ಬಹಳ ಆತಂಕದಲ್ಲಿದ್ದಾರೆ. ನೀರಾವರಿ ಇಲಾಖೆ ಮತ್ತು ನೀರಾವರಿ ಮಂತ್ರಿಗಳು, ಸರ್ಕಾರ, ಮುಖ್ಯಮಂತ್ರಿಗಳು ಕೂಡಲೇ ಸಮರೋಪಾದಿಯಲ್ಲಿ ಇದಕ್ಕೆ ವರದಿಯನ್ನು ತರಿಸ್ಕೊಂಡು ಯಾವ ಕಾಲಕ್ಕೆ ನಾವು ನೀರು ಕೊಡಕ್ಕಾಗುತ್ತೆ ಈ ವರ್ಷ ಅಥವಾ ಇಲ್ಲ, ಕಳೆದ 10 ವರ್ಷಗಳ ಆವರೇಜ್ ತಗೊಂಡ್ರೆ ಈ ವರ್ಷ ಬಹಳ ಕಡಿಮೆ ಇದೆ. ಈ ರೀತಿಯ ಕೊರತೆಯನ್ನು ನಾವು ಬಹಳ ಕಡಿಮೆ ನೋಡಿರಲೇ ಇಲ್ಲ. ಈ ಸಾರಿ ಬಹಳ ಆತಂಕದಲ್ಲಿ ಮಧ್ಯ ಕರ್ನಾಟಕದ ಪ್ರಮುಖ ಜಲಾಶಯ ಭದ್ರಾ ಜಲಾಶಯ ಸೊರಗಿದೆ, ನೀರಿಲ್ಲದೆ. ಹಾಗಾಗಿ ಸರ್ಕಾರ ಕೂಡಲೇ ಒಂದು ತೀರ್ಮಾನಕ್ಕೆ ಬಂದು ಮಳೆಗಾಲದಲ್ಲಿ ನೀರು ಕೊಡಕ್ಕಾಗುತ್ತೆ ಅಥವಾ ಮಳೆಗಾಲದಲ್ಲಿ ಯಾವುದಾದ್ರು ಬೇರೆ ಮಳೆ ಆಶ್ರಿತ ಬೆಳೆಯನ್ನು ಬೆಳೀತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನ, ಮತ್ತೆ ಅಡಿಕೆ ತೋಟಗಳು ಬಹಳ ಮುಖ್ಯವಾಗಿ ಈ ಜಲಾಶಯವನ್ನು ನಂಬಿಕೊಂಡು 3 ಜಿಲ್ಲೆಯ ರೈತರು ತೋಟಗಳನ್ನು ಮಾಡಿಬಿಟ್ಟಿದ್ದಾರೆ. ಆ ತೋಟಕ್ಕೆ ನೀರಿನ ಕೊರತೆ ಮುಂದಿನ ಬೇಸಿಗೆಯಲ್ಲಿ ಆಗ್ಬೋದು, ಅಥವಾ ಈಗಲೂ ಕೂಡ ಮಳೆಗಾಲದಲ್ಲಿ ಮಳೆ ಬರದೇ ಇದ್ರೆ ತೋಟಗಳಿಗೂ ಅಪಾಯ ಇದೆ. ಬಿತ್ತನೆ ಆಗಿಲ್ಲ ಇನ್ನೂ ಕೂಡ.
ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ.